ನಮ್ಮ ಸರ್ಕಾರ ಇದೆ, ನನಗೇನು ಇನ್ನೂ ಸಾಕಷ್ಟು ಅವಧಿ ಐತಿ. ಏನಪ್ಪ ತಂದು ಬಿಟ್ಟು ಹೋದ್ರು ಮತ್ತು ಅವರು ಮುಚ್ಚಿ ಹಾಕಿದ್ರು ಅನ್ನೋದು ಬೇಡ. ಅದನ್ನು ಮುಗಿಸೇ ಬಿಡ್ತೀನಿ ಸರಿ, ಇದನ್ನು ಮುಗಿಸೇ ಬಿಡ್ತೀನಿ. ವೆಂಕಟೇಶ್ವರ ಇನ್ನೇನು ಅನ್ನೋದು ಬೇಡ. ಅದರ ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಇಳಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿರಲಿಲ್ಲ, 14 ಹಕ್ಕುಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ 42 ಎಕರೆಯಲ್ಲಿ. ಮತ್ತು ಇಲ್ಲಿ ಗದಿಗೆಯಿಂದ 334 ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ನನ್ನ ಅವಧಿಯಲ್ಲೇ ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ 1000 ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ. 1000 ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ. 1000 ಮನೆ ಮಂಜೂರಾತಿಯನ್ನು ತಂದಿದ್ದೀನಿ. ಮತ್ತು 5 ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಆಲಂಪುರ ಪೇಟೆಗೆ ಒಂದು ಬ್ರಿಡ್ಜ್ ಸೇತುವೆಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿನಿ. ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಮಂಜೂರಾತಿ ಆಗಿದೆ. ಆದಿಬಸವ ನಗರಕ್ಕೆ ಒಂದು ಪಾದಚಾರಿ ಮಾರ್ಗವನ್ನ ಈಗಾಗಲೇ ನಾವು ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಟೆಂಡರ್ ಆಗಿದೆ, ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ನಮ್ಮ ಯುವಕರಿಗೆ, ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ. ಆ ಕ್ರೀಡಾಂಗಣಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ, 10 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ. ಇಂಡೋರ್ ಸ್ಟೇಡಿಯಂ ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ 10 ಕೋಟಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾ ಇರುವಂತದ್ದು. ಇನ್ನು ತಾಲೂಕು ಕೋರ್ ಬಾಳ ಅದಾವ್ ಹೇಳೋದು. ಅಭಿವೃದ್ಧಿ ಅಂದ್ರೆ ಇದು. ಅಭಿವೃದ್ಧಿ ಏನ್ ಮಾಡ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಇದು ಅಭಿವೃದ್ಧಿ. ಆಸರೆಗೆ 76 ಎಕರೆ ಭೂಮಿಯನ್ನು ಕೂಡ ಇನ್ನೂ 5,000 ಮನೆಗಳನ್ನು ಕೊಡುವಂತ ನನ್ನ ಗುರಿಯನ್ನು ಇಟ್ಟಿದ್ದೀವಿ. ಇಳಕಲ್ ನಗರಕ್ಕೆ 5,000 ಮನೆಗಳನ್ನ ಬಡವರಿಗೆ, ಪಾಪ ನೇಕಾರರು, ಕೂಲಿ ಕಾರ್ಮಿಕರು, ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ. ಇಲ್ಲಿ ಬಡವರು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಸುಮಾರು 5,000 ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ. ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನದ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಅಭಿವೃದ್ಧಿ ಅನ್ನೋದು. ಯಾರು ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾನು ಇದನ್ನು ಹೇಳಕ್ ಇಚ್ಛೆ ಪಡ್ತೀನಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಇದನ್ನು ಬರ್ಕೊಳ್ರಿ ಪೆನ್ನು ಹಾಳಿ. ನನ್ನ ಅವಧಿಯಲ್ಲಿ ಏನೇನು ಆದವು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮ್ಗೆ ಕೊನೆಯ ಹಂತಕ್ಕೆ. ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ತಾಕತ್ತಿದ್ರೆ 3 ಬಾರಿ ಏನೇನು ಮಾಡ್ರಿ ತಾಲೂಕಕ್ಕೆ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನ್ ಬಿಡುಗಡೆ, ನೀವೇನು ಮಾಡಿದ್ರಿ ತಾಲೂಕಕ್ಕೆ, ನಾನೇನು ಮಾಡಿದೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ. ಸುಮ್ಮನೆ ಅಭಿವೃದ್ಧಿ ಏನ್ ಮಾಡಿದ್ರಿ, ನಾನೇ ಮಾಡಿದ್ರಿ ಅನ್ನೋದೆಲ್ಲ, ಮಾಡೋರೇ ಬೇರೆ ಮಾಡಿದವರೇ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ. ಅದಕ್ಕೆ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗತ್ತೆ. ಇಳಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ. ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.